ಈ ಅಂತರ್ಯಾಮಿ ಅಂದರೆ ಒಳಗಡೆ ಮನುಷ್ಯನ ತಾಕಲಾಟ ಯಾವ ರೀತಿಯಿಂದ ಅವನು ಭಾವಿಸ್ತಾನೆ, ಈ ಜಗತ್ತನ್ನು ಯಾವ ರೀತಿ ನೋಡೋಕ್ಕೆ ಸಾಧ್ಯ, ನೋಡಬೇಕು ಅನ್ನೋದು ಒಂದು ಇದನ್ನು ನೀತಿಯನ್ನು ಈ ಸಿನಿಮಾ ಹೇಳುತ್ತೆ. ನಮಗೆ ಒಂದು ಯಾವುದೋ ಒಂದು ನಮ್ಮ ಕೈಗೆ ಒಂದು ಅಸ್ತ್ರ ಬರುತ್ತೆ. ಆ ಅಸ್ತ್ರ ಕಲೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅಥವಾ ಬೇರೆ ಏನೇ ಆಗಿರ್ಬೋದು. ಅದು ಏನೇ ಇದ್ರೂ ಕೂಡ ಈ ಒಂದು ಮಾತು ಹೇಳ್ತಾರೆ, ಹಾತ್ ಅವ್ರ ಹತಿಯಾರ್ ದೋನೋ ಬಿ ಬಂದೋಬಸ್ತ್ ರಹನಾ ಹೈ. ಅಂದರೆ ಕೈ ಮತ್ತು ಕೈಗೆ ಬಂದಂಥ ಅಸ್ತ್ರ ಎರಡೂ ಕೂಡ ಸಮರ್ಥವಾಗಿರಬೇಕು. ಆಗ ಮಾತ್ರ ಒಂದು ಕೆಲಸ ಆಗುತ್ತೆ. ಅಲ್ಲಿದ್ರೆ ಕೈ ದುರ್ಬಲ ಆಗಿದ್ರೆ ಆಗಲ್ಲ, ಅಸ್ತ್ರ ಗಟ್ಟಿರುತ್ತೆ. ಆದರೆ ಅಸ್ತ್ರ ದುರ್ಬಲ ಆದರೆ ಕೈ ಗಟ್ಟಿರುತ್ತೆ, ಅಸ್ತ್ರ. ಹಾಗೆ ಒಂದು ಸಿನಿಮಾ ಕೂಡ, ಒಂದು ಸಿನಿಮಾದಲ್ಲಿ ನಾನು ಯಾಕಾಗಿ ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ, ನನ್ನ ಅಭಿನಯ ಹೇಗಿರಬೇಕು, ಜನ ಏನಂತಿದ್ದಾರೆ, ಮತ್ತು ಇವರು ನನಗೆ ಏನು ಶೋಷಣೆ ಮಾಡ್ತಾ ಇದ್ದಾರಾ, ನನ್ನನ್ನು ಬಳಸ್ಕೊಳ್ತಿರೋವಂಥ ಜನ ಅವ್ರು ಯಾರೇ ಆಗಿರ್ಬೋದು, ಅವರು ನನ್ನನ್ನು ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ಒಬ್ಬ ನಟಿಯಾಗಲಿ ಅಥವಾ ಒಬ್ಬ ಕಲಾವಿದರು ಇದನ್ನು ಗಮನಿಸಬೇಕಾಗ್ತದೆ. ಮತ್ತು ಕಲೆಯಲ್ಲಿ ಒಂದು ಮನೆಯ ವಾತಾವರಣ ಮತ್ತು ಅವನ ಒಳ ಮನಸ್ಸು ಇವು ವರ್ಕ್ ಮಾಡ್ತಾ ಇರ್ತದೆ. ನೀವು ಏನೇ ಮಾಡಲಿ ಅದು ಹೊರಗಡೆ ಬಂದಿದೆ, ಅದು ತನ್ನ ಒಂದು ಇದರ ರೂಪದಲ್ಲಿ. ಕೆಲವರು ಏನು ಮಾಡ್ತಾರೆ, ಬಹಳ ಎತ್ತರಕ್ಕೆ ಏರ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ತಾರೆ, ಕುಸಿದು ಬಿಡ್ತಾರೆ ಕೆಳಗೆ. ಇನ್ನು ಕೆಲವರು ಬಹಳನೇ ಮೌನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮೆಟ್ಲು ಹತ್ತಿ ಶಿಖರ ಇರ್ತಾರೆ. ಅಂಥ ಶಿಖರ ಏರುವಾಗ ಬೇಕಾದಷ್ಟು ಗಂಡಾಂತರಗಳು ಬರ್ತವೆ ಅನ್ನೋದು ಇವ್ರು ಹೇಳ್ತಾರೆ. ಅದರಲ್ಲಿ ಫೇಲ್ ಆಗೋರೆ ಬಹಳ, ಪಾಸ್ ಆಗೋರು ಕಡಿಮೆ ಅನ್ನೋದು ಈ ಸಿನಿಮಾ ತೋರಿಸುತ್ತೆ. ಯಾಕೆಂದರೆ ನಮ್ಮ ಮನಸ್ಸುಗಳು ಅಷ್ಟೊಂದು ಆ ಒತ್ತಡವನ್ನು ಸಹಿಸ್ಕೊಳ್ಳಲ್ಲ. ದೊಡ್ಡ ನಾವು ನಟರಾಗ್ಬಿಟ್ವಿ ಅನ್ನೋ ಭಾವನೆ. ಅಥವಾ ಒಬ್ಬ ಪ್ರೊಡ್ಯೂಸರ್ ಮನೆ ಮಾರಾದ್ರು ಹೇಳ್ತಾರೆ ನೋಡಿ, ನಾನು ಮನೆ ಮಾರಾದ್ರು ಸಿನಿಮಾ ತೆಗಿತೀನಿ. ಮನೆ ಮಾರ ಏನು ಮಾಡ್ತೀನಿ, ಮನೆನೇ ಮಾರ್ಬಿಟ್ಟ ಮೇಲೆ ಬೀದಿ ಪಾಲಾಗ್ತೀರ, ಫುಟ್ಪಾತ್. ಈ ರೀತಿಯ ಒಂದು ನೀತಿ ಸಿಕ್ಕಾಪಟ್ಟೆ ಹೇಳಿದ್ದಾರೆ ಎಲ್ಲ ವಿಷಯದಲ್ಲೂ. ನಟರಿಗಿದೆ, ಇಲ್ಲಿ ಕಲಾವಿದರಿಗೆ ಬುದ್ಧಿ ಹೇಳಿದ್ದಾರೆ, ಪ್ರೊಡ್ಯೂಸರಿಗೆ ಹೇಳಿದ್ದಾರೆ. ಯಾರು ಏನು ನಾನು ಹಾಡ್ತೀನಿ ಅಂತ ಹೋದವರು, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೋದವರು, ನಾನು ಏನೋ ಮಾಡ್ತೀನಿ ದೊಡ್ಡನಾಗ್ತೀನಿ ಅನ್ನೋರು, ಇವರೆಲ್ಲರೂ ಕೂಡ ಸಾಲ ಮಾಡೋಕ್ಕೂ ಅಂಜಲ್ಲ, ಏನು ಬೇಕಾದ್ರೂ ಮಾಡ್ತಾರೆ. ಅಂಥ ಒಂದು ಹಂತಕ್ಕೆ ಏರಬೇಡ್ರಿ. ಆ ರೀತಿ ಅಲ್ಲ ಇದು ವಾಸ್ತವ ಪ್ರಪಂಚವನ್ನು ನೀವು ಗಮನ ಇಟ್ಟು ನೋಡಿ ನಿಮ್ಮ ಹೆಜ್ಜೆ ಇಡ್ರಿ ಅನ್ನೋದನ್ನು, ಆ ಒಳ್ಳೆಯ ಒಂದು ಸಂದೇಶವನ್ನು ಈ ಸಿನಿಮಾ ಕೊಡ್ತಾ ಇದೆ. ಇದರಿಂದ ಯುವ ಜನಕ್ಕೆ ಬಹಳ ಒಳ್ಳೆಯ ಪಾಠ ಇದೆ. ಇವತ್ತು ಯುವಕರು ಏನೇನೋ ಮಾಡೋಕ್ಕೆ ಹೋಗ್ತಾರೆ, ತಮ್ಮ ಕೈಲಿ ಆಗ್ಲಾರದನ್ನೆಲ್ಲ ಮಾಡೋಕ್ಕೆ ಮುಂದಾಗ್ತಾರೆ. ಆದರೆ ಅಲ್ಲ, ನಿನ್ನ ಯೋಗ್ಯತೆ ನೋಡಿ, ಇದು ನೋಡಿ ನೀನು ಮಾಡು ಅನ್ನುವಂಥದ್ದನ್ನು ಈ ಸಿನಿಮಾ ಹೇಳುತ್ತೆ. ಆಮೇಲೆ ಬಹಳ ಎಂಡ್ನಲ್ಲಿ ತುಂಬಾ ಪರಿಣಾಮಕಾರಿಯಾಗಿದೆ. ಮೊದಲೇನೋ ತಮಾಷೆ ಮಾಡ್ತಿದ್ದಾರೆ ಅನ್ಸುತ್ತೆ, ಯಾಕೆ ಅವ್ರು ಹಂಗೆ ಮಾಡಿದ್ರು ಏನು, ಅದೊಂದು ಸ್ವಲ್ಪ ಕಾಮಿಡಿಯಾಗಿ ತಗೊಂಡಿದ್ದಾರೆ. ಆಮೇಲೆ ಒಳ್ಳೆ ಗಂಭೀರವಾಗಿ ಸಿನಿಮಾ ಮುಕ್ತಾಯ ಆಗುತ್ತೆ. ಕಾಮಿಡಿಯಲ್ಲಿ ಪ್ರಾರಂಭ ಆಗುತ್ತೆ, ಹಿತವಚನದಲ್ಲಿ ಮಧ್ಯಮದಲ್ಲಿ ಬುದ್ಧಿವಾದಗಳು ಬರ್ತವೆ, ಜನ ಏನು ಹೇಳ್ತಾರೆ ಅನ್ನೋದು ಬರುತ್ತೆ. ಲಾಸ್ಟ್ನಲ್ಲಿ ಅದು ಒಂದು ಎಂಡ್ ಆಗುತ್ತೆ. ಬಹಳ ಚೆನ್ನಾಗಿ ನೀತಿ ನಿಜವಾಗಿಯೂ ನಮ್ಮ ಮನಸ್ಸಿಗೆ ಇಳಿಯೋ ರೀತಿಯಲ್ಲಿ ಒಂದು ನೀತಿ ಬೋಧನೆ ಮಾಡುತ್ತೆ. ಅದಕ್ಕಾಗಿ ನಾನು ಯಾರು ನಿಮ್ಮ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಾ. ಮತ್ತು ಈ ಸೀನರಿ ಅದು ಖುಷಿ ಕೊಡುತ್ತೆ. ಆಮೇಲೆ ಮೊದಲೇನೋ ತಗೊಂಡಿದ್ದೀರಲ್ಲ, ಅದಂತೂ ಅದ್ಭುತ ಇದೆ. ಅದನ್ನೇ ನೋಡ್ತಿರ್ಬೇಕು ಅನ್ಸುತ್ತೆ. ಇದು ಗ್ರಾಫಿಕ್ಸ್ ಅದು ಬಹಳ ಅದು ಆಕರ್ಷಣೆಗೆ. ಅದು ನಡುವೆ 2 ಸಾರಿನೋ 3 ಸಾರಿ ಬರುತ್ತೆ. ಅದು ಅದು ಏನೋ ಒಂಥರ ಬಹಳ ಖುಷಿ ಕೊಡುತ್ತೆ. ಆಮೇಲೆ ನೆನಪಲ್ಲೂ ಉಳಿದ್ಬಿಡುತ್ತೆ. ಅದನ್ನು ನೀವು ಮಾಡಿ ಸಿನಿಮಾ